ಇದು ಅನ್ಸುತ್ತೆ ಬ್ಲ್ಯಾಕ್ ಎಲ್ಲ ಓಪನ್ ಮಾಡಿಸಿ ಅವರು ಕಾಫಿನ ಹಾಕ್ತಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವ್ಲಾಗ್ ಬಂದು ಸರ್ಟಿಫಿಕೇಷನ್ ತೊಗೊಳ್ಳೋ ವ್ಲಾಗ್ ಆಗಿರುತ್ತೆ. ಏನೇನೆಲ್ಲ ಆಗುತ್ತೆ, ಇವತ್ತಿನ ವ್ಲಾಗ್ ಹೆಂಗೆ ಶುರು ಆಯಿತು ಎಲ್ಲನೂ ಕೂಡ ಅಪ್ಡೇಟ್ನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇವತ್ತು ನಾನು ಮಾರ್ನಿಂಗ್ 6 ಗಂಟೆಗೆ ಎದ್ದು ರೆಡಿಯಾಗಿ ಇವಾಗ ಬ್ಯಾಂಗ್ಳೂರು ಕಡೆ ಹೊರಟೆ. ಫುಲ್ ರಶ್ ಅಂದರೆ ರಶ್ ಇತ್ತು. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸೋಮವಾರ ಫುಲ್ ಇದೇ ರೀತಿ ರಶ್ ಇರುತ್ತೆ. ನಾನು ಮೆಟ್ರೋ ಸ್ಟೇಷನಿಗೆ ಹೋದಾಗ 8:15 ಏನೋ ಆಗಿತ್ತು. ನಾನು ಇವತ್ತು ಬೇಗನೆ ಹೊರಟೆ, ಬೇಗನೆ ಹೋಗಬೇಕು, ಮತ್ತು ಶಾಪಿಂಗ್ ಇತ್ತು, ಮತ್ತೇನೋ ಬರೆಯೋದೆಲ್ಲ ಇತ್ತು. ಸೊ ಹಾಗಾಗಿ ಬೇಗನೆ ಹೊರಟು ಬಂದೆ. ಅಕ್ಕ ಮನೇಲಿದ್ದರು, ತಿಂಡಿ ಎಲ್ಲ ಮಾಡಿದರು. ತಿಂಡಿ ಹಾಕ್ಕೊಟ್ರು. ಹೋಗಿದ ತಕ್ಷಣ ತಿಂಡಿ ತಿಂದ್ಬಿಟ್ಟು ಅಕ್ಕಂಗೆ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಕಸ ಗುಡಿಸಿ ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಟ್ಬಿಟ್ಟು ಅವರಿಗೆ ನಾನು ಮತ್ತು ಕ್ಲಾಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಇನ್ನು ಯಾರೂ ಬಂದಿರಲಿಲ್ಲ. ಮ್ಯಾಮ್ ಇವತ್ತು 12:45ಗೆ ಕ್ಲಾಸಿಗೆ ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ನಾನು ಒಂದು ಪೋರ್ಟ್ರೇಟ್ ಡಿಸೈನ್ ಹಾಕೋದು ಒಂದೊಂದು ಪೆಂಡಿಂಗ್ ಇಟ್ಕೊಂಡಿದ್ದೆ. ಆಮೇಲೆ ನಾನು ಕೀರ್ತನಂಗೆ ಕಾಲ್ ಮಾಡಿದೆ ಬರೋಕ್ಕೆ. ಅವಳು ಕ್ಲಾಸ್ ಹತ್ರ ಬಂದು ವೆಯ್ಟ್ ಮಾಡ್ತಾಯಿದ್ಲು. ಆಮೇಲೆ ಮ್ಯಾಮ್ ಕೂಡ ನಾನು ಬರ್ತೀನಿ, ಶಾಪಿಂಗ್ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಹೋಗ್ತಾಯಿದ್ದೆ. ಈ ರೋಡಲ್ಲಿ ಏನೋ ಒಂಥರ ಇಷ್ಟು ದಿನ ಈ ರೋಡಲ್ಲೇ ಓಡಾಡ್ತಿದ್ದೆ, ಏನೋ ಒಂಥರ ಎಮೋಷ್ನಲ್ಲು. ಇಲ್ಲೇ ಓಡಾಡ್ತಿದ್ವಿ, ಕ್ಲಾಸ್ ಫುಲ್ ಅಟ್ಯಾಚ್ಮೆಂಟ್ ಆಗೋಗಿತ್ತು. ಬಟ್ ಈಗ ಒಂದು ಕಡೆ ಇನ್ಮೇಲೆ ಬರೋದಿಲ್ವಲ್ಲ ಇಲ್ಲಿ ಅನ್ನೋದೊಂಥರ ಫೀಲ್ ಆಗ್ತಾಯಿತ್ತು. ಕ್ಲಾಸಿಗೆ ಬಂದೆ. ಕೀರ್ತನ ತಿಂಡಿ ತೊಗೊಂಬಂದು ತಿಂಡಿ ಎಲ್ಲ ತಿನ್ಕೊಂಡು ರೆಡಿ ಇದ್ಲು. ಮ್ಯಾಮ್ಗೂ ಕಾಲ್ ಮಾಡಿದ್ವಿ, ಮ್ಯಾಮು ಬಂದರು. ನಾನು, ಕೀರ್ತನ ಮತ್ತು ಮ್ಯಾಮು 3 ಜನನು ಅಲ್ಲೇ ಮಾರುತಿ ನಗರಲ್ಲೇ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಆಮೇಲೆ ರೋಶ್ನಿ ಅಕ್ಕನೂ ಕೂಡ ಕಾಲ್ ಮಾಡ್ಕೊಂಡು ಅವರು ಕೂಡ ಡ್ರೆಸ್ ಏನೂ ತೊಗೊಂಡಿಲ್ಲ ಅಂತ ಹೇಳ್ಬಿಟ್ಟು, ಮ್ಯಾಮು 1 ಡೇ ಬಿಫೋರ್ ಬ್ಲ್ಯಾಕ್ ಕಲರನ್ನೇ ಹಾಕ್ಕೋಬೇಕು ಅಂತ ಹೇಳಿದರು. ನಾನು ಮೊದಲೇ ಆಲ್ರೆಡಿ ನಾನು ತೊಗೊಂಡಿದ್ದೆ ಸುಮ್ಮನೆ ಅಂತ ಹೇಳ್ಬಿಟ್ಟು, ಬಟ್ ಇದಕ್ಕೆ ಯೂಸ್ ಆಯಿತು, ಅದನ್ನೇ ಯೂಸ್ ಮಾಡೋಣ, ವೇರ್ ಮಾಡೋಣ ಅಂದ್ಬಿಟ್ಟು ನಾನಿನ್ನು ಬಟ್ಟೆ ಎಲ್ಲ ಶಾಪಿಂಗ್ ಮಾಡಲಿಲ್ಲ. ಒಂದು ನೆಕ್ ಚೈನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ವಿ ಎಲ್ಲರೂ ಒಂದೇ ಥರ ಅಂತ. ಬಟ್ ಅಂಗಡಿ ಬಂದು ಎಲ್ಲ ಬ್ಲ್ಯಾಕ್ ಎಲ್ಲ ಓಪನ್ ಮಾಡಿಸಿ ಅಕ್ಕ ಅಷ್ಟು ಬ್ಲ್ಯಾಕ್ ತೆಗ್ದವ್ರೆ, ಒಂದಾರು ಚೂಸ್ ಮಾಡಿ. ನಾನು ಮತ್ತು ರೋಶ್ನಿಯಕ್ಕ ಇಬ್ಬರು ಚೈನ್ನ ತೊಗೊಂಡ್ವಿ. ಆಮೇಲೆ ಬಟ್ಟೆ ಅಂಗಡಿಗೆ ಬಂದು ಕೀರ್ತನ, ರೋಶ್ನಿಯಕ್ಕ, ಮ್ಯಾಮು 3 ಜನನೂ ಕೂಡ ಕಲರ್ಸಲ್ಲಿ ಅವರು ಶಾಪಿಂಗ್ನ ಮಾಡಿದ್ರು. ಆಮೇಲೆ ನಾನು ಐಬ್ರೋ ಕೂಡ ಮಾಡಿಸಿರಲಿಲ್ಲ. ಗ್ರೀನ್ ಟ್ರೆಂಡ್ಸಿಗೆ ಹೋಗ್ಬಿಟ್ಟು ಅಲ್ಲೇ ಇತ್ತು. ಸೊ ಐಬ್ರೋ ಒಂದು ಮಾಡಿಸ್ಕೊಳ್ಳೋಣ ಥ್ರೆಡ್ಡಿಂಗು ಅಂತ ಹೇಳ್ಬಿಟ್ಟು ಅವತ್ತಿಂದ ಮಾಡ್ಸೋದಕ್ಕೆ ಟೈಮೇ ಕೂಡ ಬಂದಿರಲಿಲ್ಲ ಅಂದ್ಬಿಟ್ಟು ಹೋಗಿ ಮಾಡ್ಸೋದಕ್ಕೆ ಅಂತ ಹೋದ್ವಿ. ಬಟ್ ನನಗೇನೋ ಅಷ್ಟು ಈ ಸರಿ ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ಲಿಲ್ಲ. ಬೇರೆ ಕಡೆ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಬಟ್ ಇಲ್ಲೇನೋ ನನಗೇನೋ ಕಂಫರ್ಟ್ ಅನಿಸ್ಲಿಲ್ಲ. ಒಂದು ಮೇಲೆ ಒಂದು ಕೆಳಗಡೆ, ಮತ್ತು ನಾನು ಹೇಳಿ ಮತ್ತು ಕೆಳಗಡೆ ಒಂದೊಂದು ಎಕ್ಸ್ಟ್ರಾಗಳನ್ನೂ ಹಂಗೆ ಬಿಟ್ಬಿಟ್ಟಿದ್ರು. ಆಮೇಲೆ ಅಲ್ಲಿಂದ ಹೆಂಗೋ ಮಾಡಿಸ್ಕೊಂಡು ಟೈಮ್ ಬೇರೆ ಆಗೋಗ್ಬಿಟ್ಟಿದ್ದು, ಆಲೇ 1 ಗಂಟೆ ಆಗೇ ಹೋಗ್ಬಿಟ್ಟಿತ್ತು. ಆಮೇಲೆ ನಂದು ಒಂದು ಬಟ್ಟೆ ಅದ್ರದ್ದು ಸ್ವಲ್ಪ ಲೂಸ್ ಆಗ್ತಾಯಿತ್ತು. ಸೊ ಸ್ಟಿಚಿಂಗ್ ಮಾಡಿಸ್ಕೊಂಡು ಅದನ್ನು ಮೀಶೋದಲ್ಲೇ ಏನೋ ಬೈ ಮಾಡಿದ್ದೆ ನಾನು. ಅದನ್ನು ಸ್ಟಿಚ್ ಹಾಕ್ಸ್ಕೊಂಡು ಕ್ಲಾಸಿಗೆ ಬಂದು ನಾನು ಎಲ್ರಿಗೂ ಒಂದು ಗಿಫ್ಟ್ನ ತೊಗೊಂಬಂದಿದ್ದೆ. ಅದನ್ನು ಪ್ಯಾಕ್ ಮಾಡಿ ಇಟ್ಬಿಟ್ಟು ಇವಾಗ ನಾವೆಲ್ಲರೂ ಕೂಡ ರೆಡಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಗೀತಾ ನನಗೆ ಸ್ವಲ್ಪ ನಾನು ಸ್ಟ್ರೈಟ್ನಿಂಗ್ ಎಲ್ಲ ತೊಗೊಂಡೋಗಿದ್ದೆ, ಏನೇನು ಮೇಕಪ್ ಬೇಕೋ ಎಲ್ಲನೂ ಐಟಮ್ಸ್ ಎಲ್ಲ ಎತ್ಕೊಂಡೋಗಿ ಮೊದಲೇ ಇಟ್ಬಿಟ್ಟಿದ್ದೆ. ಇವಾಗ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಅವಳು ಐಬ್ರೋ ಮಾಡಿಸ್ಕೊಳ್ಳಿ ಅಂದರೆ ಅಲ್ಲಿ ಬೇಡ ಹಾಳು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳ್ಳಿಲ್ಲ. ಆಮೇಲೆ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಒಂಚೂರು ಮಾಡಿಕೊಟ್ಬಿಡೆ ಅಂತ ಹೇಳಿದ್ಲು ಅಂದ್ಬಿಟ್ಟು ಇಲ್ಲೇ ಮ್ಯಾಮ್ದು ಕ್ಲಾಸಲ್ಲೇ ಅವ್ರ ತಂಗಿ ಮೇಕಪ್ ಬ್ಯೂಟಿಷನ್ ಎಲ್ಲ ಕೋರ್ಸೆಲ್ಲ ಹೇಳ್ಕೊಡ್ತಾರಲ್ಲ, ಅಲ್ಲೇ ತೊಗೊಂಡು ಐಬ್ರೋನ ಮಾಡಿಸ್ಕೊಂಡ್ಲು. ಐಬ್ರೋ ಎಲ್ಲ ಮಾಡಿಕೊಟ್ಟು ಇವಾಗ ನಾವು ರೆಡಿ ಆಗಬೇಕು. ರೋಶ್ನಿಯಕ್ಕ ಮತ್ತು ಲಕ್ಷ್ಮಿ ಅಕ್ಕ ಅವರಿಬ್ಬರು ರೆಡಿ ಆಗಿಬಿಟ್ಟಿದ್ರು ಆಲ್ರೆಡಿ. ಸೊ ನಾವು 3 ಜನ ಸೆಲ್ಫ್ ಮೇಕಪ್ನ ಮಾಡ್ಕೊಂಡ್ವಿ. ಆಮೇಲೆ ಗೀತಾ ನಂಗೊಂದು ಲೈನರ್ ಒಂದು ಹಾಕ್ಕೊಟ್ಬಿಡು ಅಂತ ಹೇಳಿದ್ಲು. ಅವಳಿಗೂ ಮತ್ತು ಕೀರ್ತನಿಗೂ ಇಬ್ರಿಗೂ ಕೂಡ ಮೇಲ್ಗಡೆ ಲೈನರ್ ಒಂದು ಹಾಕ್ಕೊಟ್ಟೆ. ನನಗೆ ನಾನೇ ಸೆಲ್ಫ್ ಮೇಕಪ್ ಮಾಡಿಕೊಂಡೆ. ಹೇರ್ ಸ್ಟೈಲ್ಗೆ ಸಿಂಪಲಾಗಿ ಹಂಗೇ ಸ್ಟ್ರೈಟ್ನಿಂಗ್ ಮಾಡಿಬಿಟ್ಟು ಬಿಟ್ಬಿಟ್ಟೆ. ನನಗೆ ಎಲ್ಲರೂ ಒಂದೊಂದು ಸರಿ ಕರ್ಲ್ ಇರುತ್ತಲ್ಲ, ಸೊ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕು ಅನಿಸುತ್ತಲ್ಲ, ಆವಾಗ ಜಸ್ಟ್ ಮಾಡಿಸ್ಕೊತೀನಿ. ನಾನು ಆಲ್ಮೋಸ್ಟ್ ಸರ್ಟಿಫಿಕೇಷನ್ ತೊಗೊಳ್ಳುವಾಗೆಲ್ಲ
ಕೂದಲು ಸ್ಟ್ರೈಟ್ ಮಾಡಿಸ್ಕೊಂಡೆ ಹೋಗಿರ್ತೀನಿ. ನಂದು ಸ್ವಲ್ಪ ಫ್ರೀಝಿ ಆಗಿರುತ್ತೆ. ಸೊ ಹಾಗಾಗಿ ಅದೇನು ನಾನೇನು ಪರ್ಮನೆಂಟೆಲ್ಲ ಏನು ಮಾಡಿಸಿಲ್ಲ, ಬೇಕಾದಾಗ ಮಾಡಿಸ್ಕೊತೀನಿ ಅಷ್ಟೇ, ಮಾಡ್ಕೊತೀನಿ. ಯಾವಾಗ್ಲೂ ಅದನ್ನು ಕೇರ್ ಮಾಡೋದಕ್ಕೂ ಆಗಲ್ಲ. ಸೊ ಹಾಗಾಗಿ ಇವಾಗ ಮೇಕಪ್ ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ, ಸೆಲ್ಫ್ ಮೇಕಪ್. ಅದಾದಮೇಲೆ ಇವಾಗ ಲಾಸ್ಟಿಗೆ ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೊಂಡು ನನ್ನ ಮೇಕಪ್ ಲುಕ್ನ ಲಾಕ್ ಮಾಡಿದ್ದೀನಿ. ಇವಾಗ ಸರ್ಟಿಫಿಕೇಷನ್ ತೊಗೊಳ್ಳೋದಕ್ಕೆ ಮ್ಯಾಮ್ ಕೂಡ ರೆಡಿಯಾಗಿ ಬಂದು ಇವಾಗ ಎಲ್ರದ್ದು ರೆಕಾರ್ಡ್ ಹೇಗಿದೆ ಏನು ಎಲ್ಲರೂ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಒಂದು ಪೋರ್ಟ್ರೇಟ್ ಡಿಸೈನ್ನ ಬಿಡಿಸಿರಲಿಲ್ಲ, ಎಲ್ಲರೂ ಬಿಡಿಸಿದ್ರು. ಆಲ್ಮೋಸ್ಟ್ ರೋಶ್ನಿ ಅಕ್ಕ ಒಬ್ರು ಬಿಡಿಸಿರಲಿಲ್ಲ, ಒಂದೊಂದು ಪೆಂಡಿಂಗ್ ಇತ್ತು ಹಾಕ್ಕೊಂಡು. ನಂದು ಪೋರ್ಟ್ರೇಟ್ ಪೆಂಡಿಂಗ್ ಇತ್ತು. ಮ್ಯಾಮ್ ಬಿಡಿಸ್ಬಿಡಿ, ನೀಟಾಗಿ ಆಗುತ್ತೆ ರೆಕಾರ್ಡು ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರದ್ದೆಲ್ಲರದ್ದು ವಿಡಿಯೋ ಮಾಡಿ ಅವ್ರದ್ದು ರಿವ್ಯೂ ಕೇಳಿ ಅವ್ರದ್ದು ಕರೆಕ್ಷನ್ ಎಲ್ಲ ಮಾಡೋ ಅಷ್ಟರಲ್ಲಿ ನಾನು ಕೂಡ ಪೋರ್ಟ್ರೇಟ್ ಬಿಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಪೋರ್ಟ್ರೇಟ್ನ ಕಂಪ್ಲೀಟ್ ಮಾಡಿದ್ದೀನಿ. ಫುಲ್ ಕಂಪ್ಲೀಟ್ ಕೋರ್ಸು ಏನೇನು ಹೇಳ್ಕೊಟ್ಟಿದ್ರು ಮ್ಯಾಮು ಪೂರ್ತಿಯಾಗಿ ನನ್ನ ರೆಕಾರ್ಡ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಐ ಆಮ್ ಹ್ಯಾಪಿ. ಆ್ಯಂಡ್ ಇವಾಗ ನಾನು ಕೂಡ ನನ್ನ ರೆಕಾರ್ಡ್ನ ರಿವೀಲ್ ಮಾಡ್ತಾಯಿದ್ದೀನಿ. ಬೇಸಿಕ್ ಟು ಫಿಗರ್ಸ್ ಹೇಗೆ ಡಿಸೈನ್ ಹಾಕಿದ್ದೀನಿ ಎಲ್ಲ ನಾನು ಅವತ್ತೇ ನಾನೆಲ್ಲ ಬರೆದ ಮೇಲೆ ನಿಮ್ಗೆಲ್ರಿಗೂ ವೀಡಿಯೋ ಮಾಡಿ ತೋರಿಸಿದ್ದೆ. ಬಟ್ ಆದ್ರೂ ಫುಲ್ ಕಂಪ್ಲೀಟ್ ಆದಮೇಲೆ ರೆಕಾರ್ಡ್ ಯಾವ ರೀತಿ ಕಾಣಿಸ್ತಿದೆ, ಬಟ್ ಆದ್ರೂ ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಆಗ್ತಾಯಿದೆ. ಹೆಂಗೋ ನೀಟಾಗಿ ಫಿನಿಷ್ ಮಾಡಿದೆ ಅಂತ. ನಾನಿಲ್ಲಿ ಎಷ್ಟು ಈಸಿಯಾಗಿ ತೋರಿಸ್ತಾ ಇದ್ದೀನಿ ಅಷ್ಟು ಈಸಿಯಾಗಿಲ್ಲ. ನಾನು ಡೇ 1ಇಂದ ಇಲ್ಲಿವರೆಗೂ ನಾನು ಮೆಹಂದಿ ಕ್ಲಾಸ್ ಅಪ್ಡೇಟ್ನ ನೋಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ತನಕ ಎಲ್ಲ ಕಷ್ಟಪಟ್ಟು ಬರೋದು, ಎಷ್ಟೆಲ್ಲ ಸ್ಟ್ರಗಲ್ ಪಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಯಾವುದೂ ಈಸಿ ಅಲ್ಲ, ಎಲ್ಲದನ್ನೂ ಕಷ್ಟಪಡಲೇಬೇಕು. ಕಷ್ಟಪಟ್ಟರೆ ಮಾತ್ರ ಎಂಡಿಂಗಲ್ಲಿ ನಾವು ಹ್ಯಾಪಿಯಾಗಿ ಖುಷಿ ಪಡೋದಕ್ಕೆ ಆ್ಯಂಡ್ ಸಕ್ಸಸ್ನ ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಆ್ಯಂಡ್ ನಾನಂತೂ 100% ನಾನು ಮ್ಯಾಮ್ ಹೇಳ್ಕೊಟ್ಟಿರೋದನ್ನ ನಾನು ಕಲ್ತ್ಕೊಂಡಿದ್ದೀನಿ, ನಾನು ನಾಲೆಜ್ನ ಪಡ್ಕೊಂಡಿದ್ದೀನಿ. ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ. ಕೆಲವೊಂದು ಮಿಸ್ಟೇಕ್ ಆಗಿತ್ತು, ಕೆಲವೊಂದು ಪರ್ಫೆಕ್ಟಾಗಿ ನೀಟಾಗಿ ಚೆನ್ನಾಗೇ ಬಿಡಿಸಿದ್ದೀನಿ. ಆ್ಯಂಡ್ ಇಷ್ಟು ನನ್ನ ರೆಕಾರ್ಡ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಐ ಆಮ್ ಸೊ ಹ್ಯಾಪಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನೋಡಿ ಕಮೆಂಟ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಇವಾಗ ನಾನು ಸರ್ಟಿಫಿಕೇಷನ್ ಇಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ವಿ. ರೀಲ್ಸಿಗೆ ಮತ್ತು ವ್ಲಾಗಿಗೆ ಎರಡಕ್ಕೂ ವೀಡಿಯೋ ಮಾಡ್ತಾಯಿದ್ವಿ. ಒಂದೇ ಸರಿ ಹೋಗಿ ಕಟ್ ವೀಡಿಯೋಸ್ ಎಲ್ಲ ಬೇಡ, ಆಮೇಲೆ ಮ್ಯಾಮ್ ಕಂಗ್ರ್ಯಾಚುಲೇಷನು ಅದು ಇದು ರಿವ್ಯೂ ಕೇಳಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಮ್ಯಾಮ್ ಈಗಲೇ ಕಂಗ್ರ್ಯಾಚುಲೇಷನ್ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ಸ್ಕೊತಾ ಇದ್ದೀನಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಕುಣಿಗಲಲ್ಲಿ ಹೆಸರು ಮಾಡಿ. ಹೇಳಿ ಅಂತ ಕೇಳಿ ಹೇಳ್ಸ್ಕೊತಾಳೆ. ಫೈನಲಿ ನಾನು ಈಗ ಸರ್ಟಿಫೈಡ್ ಮೆಹಂದಿ ಆರ್ಟಿಸ್ಟ್ ಆಗಿದ್ದೀನಿ. ಐ ಆಮ್ ಪ್ರೌಡ್ ಮೈ ಸೆಲ್ಫ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್, ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತೀರಾ. ಆ್ಯಂಡ್ ನಮ್ಮ ಫ್ಯಾಮಿಲಿಗೆ ಫಸ್ಟು ನಾನು ಥ್ಯಾಂಕ್ ಯುನ ಹೇಳಬೇಕು. ಬಿಕಾಸ್ ಆಫ್ ಅವರಿಂದ ನಾನು ಇದನ್ನೆಲ್ಲ ಕಲಿಯೋದಕ್ಕೆ ಇಲ್ಲಿ 40 ದಿವಸ ನಾನು ಕೋರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಮೊದಲಿಗೆ ನನ್ನ ತಮ್ಮ ನನ್ನ ಮಗನಿಗೆ ಫಸ್ಟಿಗೆ ಥ್ಯಾಂಕ್ಸ್ ಹೇಳಬೇಕು, ಆಮೇಲೆ ನನ್ನ ಅಪ್ಪ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವರು ನನ್ನ ಮಗುನ ನೋಡ್ಕೊಂಡಿದ್ದಕ್ಕೆ ನಾನು ಇಲ್ಲಿ ಕಂಪ್ಲೀಟಾಗಿ ಫ್ರೀಯಾಗೆ ಬಂದು ಆರಾಮಾಗೆ ಮೈಂಡ್ ಫ್ರೀ ಮಾಡಿಕೊಂಡು ಕಲಿಯೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಇನ್ನೊಂದು ಥ್ಯಾಂಕ್ ಯು ಹೇಳಬೇಕು ಅಂದರೆ ವಿದ್ಯಕ್ಕ ಅವ್ರ ಮನೇಲಿ ಇಟ್ಕೊಂಡು ನನಗೆ ಇಷ್ಟು ದಿನ ಕ್ಲಾಸ್ ಕಲಿಯೋದಕ್ಕೆ ಹೆಲ್ಪ್ ಮಾಡಿದ್ರು, ಅವರಿಗೂ ಥ್ಯಾಂಕ್ ಯು. ಆ್ಯಂಡ್ ಮ್ಯಾಮು ಇಷ್ಟು ನಾನು ಡೆವಲಪ್ ಆಗೋದಕ್ಕೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ರು, ಮ್ಯಾಮ್ಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ನಾವಿರೋ ಸರೌಂಡಿಂಗು ಕೂಡ ಹ್ಯಾಪಿಯಾಗಿದ್ದರೆ ಚೆನ್ನಾಗಿದ್ದರೆ ಮಾತ್ರ ನಾವೇನೇ ಕಲ್ತ್ರೂ ಅದು ಯೂಸ್ ಆಗೋದು. ಸೊ ನನ್ನ ಎಲ್ಲ ಫ್ರೆಂಡ್ಸಿಗೂ ಕೂಡ ತುಂಬಾ ಅಂದರೆ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಾಗೆ ನಾವೇ ಎಲ್ಲರೂ ಸೇರಿ ಕೇಕ್ನ ತೊಗೊಂಬಂದು ಇವಾಗ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ. ಹ್ಯಾಪಿ ಮೂಮೆಂಟ್ ಇವಾಗ. ಆ್ಯಂಡ್ ಹಾಗೇ ಒಂಥರ ಬೇಜಾರು ಕೂಡ ಆಗ್ತಾಯಿದೆ. ಮುಗ್ದೋಗಿತ್ತು ಒಂದು ಖುಷಿ, ಆದರೆ ಮುಗ್ದೋಯ್ತಲ್ಲ, ಇನ್ನು ನಾಳೆಯಿಂದ ಕ್ಲಾಸಿಗೆ ಬರೋಕ್ಕಾಗಲ್ವಲ್ಲ ಅನ್ನೋದೊಂಥರ ಫೀಲಿಂಗ್ ಕೂಡ ಇದೆ. ಕೇಕ್ ಕಟ್ ಮಾಡೋದು ಮಾತ್ರ ಒಂದು ವಿಡಿಯೋ. ಅಯ್ಯೋ ಆಗಲ್ಲ, ನನಗೆ ಅಷ್ಟೊಂದು ಆಗಲ್ಲ. ಫೋಟೋ ಇಡಿಲ್ಲ ಬೇಡ, ವಿಡಿಯೋನೇ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳ. ಎಲ್ಲರೂ ನೀವೇ ನಮ್ಗೆ ತಿನ್ಸಿದ್ರೆ ನಾವೇನ್ ಮಾಡೋದು? ಸಾರಿ, ಕ್ರೀಮ್ ಬಂದ್ಬಿಟ್ಟಿದೆ. ನಿಮಗೆ ತಿನ್ಸಿ ಬನ್ನಿ. ಆಲ್ ದ ಬೆಸ್ಟ್. ಕೊಡಿ, ನಿಮಗೆ ತಿನ್ನಿಸ್ತೀನಿ ಬಸ್.
ಸ್ವಲ್ಪ ಹೋಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೇಕ್ ಸೂಪರ್ ಆಗಿದೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ನೀವು ಬನ್ನಿ. ಓಕೆ. ಲಿಪ್ಸ್ಟಿಕ್. ಅದಕ್ಕೆ ಕೈ ಹಿಡ್ಕೊಂಡ್ಬಿಟ್ಟೆ. ಬೆಸ್ಟ್ ಕೈ ಹಿಡ್ಕೊಂಡ್ಬಿಟ್ಟೆ. ಇವ್ರು ಯಾರು? ಇವರು ಈ ಕಡೆ ಇರೋದು ಸೆಂಟ್ರಲ್ ಬಂದ್ರಿ ಪಾಪ ಅವ್ರ ಕೈ ತಿನ್ಸ್ತಿದ್ರು. ಕೀರ್ತನಾ ಎಂಜಾಯ್. ಟಿಶ್ಯೂ ಕೇಕ್ ಕೇಕ್ ಬೇಕಾ? ಬೇಡ ಸಾಕು. ನಾನ್ ವೆಜ್ ನೋಡಿ ಮಂಡಿದ್ಯಾ? ನಾವು ಲಂಚ್ ಮಾಡೋಷ್ಟ್ರಲ್ಲಿ 5 ಗಂಟೆ 5:15 ಆಗೋಗ್ಬಿಟ್ಟಿತ್ತು. ಸೆಲೆಬ್ರೇಷನ್ ಮಾಡ್ಕೊಂಡು ಕುತ್ಕೊಂಡು ಮುಳುಗೋಗ್ಬಿಟ್ಟಿದ್ವಿ. ಆಮೇಲೆ ಮ್ಯಾಮು ಮಶ್ರೂಮ್ ಫ್ರೈಡ್ ರೈಸ್ ತರಿಸಿದ್ರು. ಬಿರಿಯಾನಿ ಹೇಳಿದ್ರಂತೆ, ಬಟ್ ಫ್ರೈಡ್ ರೈಸ್ ಕೊಟ್ಟಿದ್ರು. ಬಟ್ ಅದೇನೋ ಯಾರಿಗೂ ಹಿಡಿಲಿಲ್ಲ. ಅಂದರೆ ಊಟ ಟೈಮ್ ಕೂಡ ಹೋಗಿತ್ತಲ್ಲ, ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ ಸ್ವೀಟ್ ತಿನ್ಕೊಂಡು ಸ್ವಲ್ಪ ತಿನ್ಕೊಂಡು ಆಮೇಲೆ ಶಾಪಿಂಗಿಗೆ ಎಲ್ಲನೂ ಕೂಡ ಅರೇಂಜ್ ಮಾಡಿದರು. ಮ್ಯಾಮೇ ಎಲ್ಲ ಪ್ರಾಡಕ್ಟ್ಗಳ್ನೂ ಕೂಡ ಸೇಲ್ ಮಾಡ್ತಾರೆ. ಸೊ ಹಾಗಾಗಿ ಲಾಸ್ಟ್ ಡೇ ಇಡ್ತೀನಿ, ನಿಮ್ಗೆ ಯಾವ್ಯಾವ ಪ್ರಾಡಕ್ಟ್ ಬೇಕು ಎಲ್ಲನೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದರು. ನಾವೇನೇನು ಕಲ್ತಿದ್ದೀವಿ ಅದಕ್ಕೆ ಯೂಸ್ ಆಗೋವಂಥ ಪ್ರಾಡಕ್ಟ್ಸ್ಗಳನ್ನೆಲ್ಲ ಅವ್ರು ಸೇಲ್ ಮಾಡ್ತಾರಲ್ಲ, ಮೆಹಂದಿ ಪ್ರಾಡಕ್ಟ್ಸ್. ಸೊ ಹಾಗಾಗಿ ಅದನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ನಾನು ಕೂಡ ಪರ್ಚೇಸ್ ಮಾಡಿದೆ. ಆ್ಯಂಡ್ ಕಾಫಿ ಕೂಡ ತರಿಸಿದ್ರು, ಬಜ್ಜಿ ಕಾಫಿ. ಅದನ್ನು ಇವಾಗ ಸರ್ವ್ ಮಾಡಿಕೊಂಡು ಕುಡಿತಾ ಇದ್ದೀವಿ. ಇವಾಗ ಅವರು ಕಾಫಿನ ಹಾಕ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ. ಇವಾಗ ಕೀರ್ತನ್ ಅವರು ಟ್ರೈ ಮಾಡ್ತಿದಾರಪ್ಪ ಫೈನಲಿ. ಓ ಕಂಗ್ರ್ಯಾಚುಲೇಷನ್, ಕಾಫಿ ಟೀ ಮಾರ್ಬೋದು. ಕರ್ರು ಬರ್ತಿದ್ದೀರಾ? ತುಂಬಾ ಕ್ಲೋಸ್ ಆಗಿ ಇದ್ವು ಅನ್ಸುತ್ತೆ. ನನ್ ಕಾಲೇಜ್ ಆದ್ಮೇಲೆ ತುಂಬಾ ಫ್ರೆಂಡ್ಸ್ ಎಲ್ಲ ಬೇಡ ಬೇಡ ಅಂತ ಬಂದೆ. ಬಟ್ ಇಲ್ಲಿ ತುಂಬಾ ಅಟ್ಯಾಚ್ಮೆಂಟ್ ಆಗೋದು. ಯಾವಾಗ ಇರ್ತೀನಿ ಸುಮ್ಮನೆ ಸಖತ್ತು ಬೇಜಾರಾಗಿದೆ. ತುಂಬಾ ಅಟ್ಯಾಚ್ಮೆಂಟ್ ಆಗಿದ್ದು ರೂಪ ಮತ್ತೆ ಕೀರ್ತನ. ಸೊ ನನಗೆ ಇವತ್ತಿಂದ ಕ್ಲಾಸ್ ಇಲ್ಲ, ಇವತ್ತಿಂದ ಅವ್ಳು ಮತ್ತೆ ಸಿಗಲ್ಲ ಅಂತ ಬೇಜಾರಾಗ್ತಿದೆ. ಬಟ್ ನನ್ಗೇನು ಆಸೆ ಅಂತಂದ್ರೆ ನನ್ನ ಯಾವಾಗ್ಲೂ ರೂಪ ಕೀರ್ತನ ಟಚಲ್ಲಿ ಇರಬೇಕು. ನಾವು 3 ಜನ ಯಾವಾಗ್ಲೂ ಚೆನ್ನಾಗಿರ್ಬೇಕು. ನನ್ನ ದೊಡ್ಡ ಆಸೆ. ಸಾಕಾ? ನಾನು ತೆಗ್ದೆ. ನೆಕ್ಸ್ಟ್ ಇದೆಯಾ ಹಾಕ್ಬೇಕಾ? ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಇದು ನನಗೆ ನಿಜ ಸ್ಮಾಲ್ ಅಲ್ಲ, ನಾನು ಇದನ್ನ ಯೂಸ್ ಮಾಡದೇ ಇದ್ರು ಯೂಸ್ ಮಾಡಿದ್ರು ಸೊ ಪ್ರತಿ ಸಲನೂ ನನಗೆ ರೂಪ ನೆನಪಾದೆ ಆಗ್ತಾಳೆ. ಥ್ಯಾಂಕ್ ಯು ಸೋ ಮಚ್. ಬೇಜಾರಾಗಿ ಮಿಸ್ ಮಾಡಿ ಎಷ್ಟು ಬೇಜಾರಾಗ್ತಿದೆ. ಅವ್ರು ಮಿಸ್ ಯು ಅಂತ ಹೇಳ್ತಾರೆ, ನೀವು ವೆರಿ ಲೈಟ್ಲಿ ಮಿಸ್ ಯು ಅಂತ ಹೇಳ್ತಿದ್ದೀರಾ ಅಷ್ಟೇ.
ನನಗೆ ಏನಂದ್ರೆ ಏನೋ ಗೊತ್ತಿರ್ತಿರ್ಲಿಲ್ಲ ರೂಪ. ಪರವಾಗಿಲ್ಲ ಬೇಕಲ್ಬಿಡಿ ತುಂಬಾ ಮಿಸ್ ಎಲ್ಲ ಪರವಾಗಿಲ್ಲ. ಮ್ಯಾಮ್ಗೆ ಆ್ಯಂಡ್ ನನ್ನೆಲ್ಲ ಫ್ರೆಂಡ್ಸ್ಗೂ ಕೂಡ ನಾನು ಸ್ಮಾಲ್ ಗಿಫ್ಟ್ನ ಕೊಟ್ಟೆ. ಎಲ್ಲರೂ ಕೂಡ ಅವರವರ ಫೀಲಿಂಗ್ಸ್ನ ಹಂಚ್ಕೊಂಡ್ರು ನನ್ನ ಜೊತೆಗೆ. ಆ್ಯಂಡ್ ಟೈಮ್ ಕೂಡ ಆಗಿತ್ತು, ಒಂದು 6:37 ಆಗೋಗ್ಬಿಟ್ಟಿತ್ತು. ಎಲ್ಲರೂ ಹೊರಡೋ ಅಷ್ಟರಲ್ಲಿ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲ ಹೊರಟ್ರು. ಆಮೇಲೆ ನಾನಿಷ್ಟು ಪ್ರಾಡಕ್ಟ್ನ ಶಾಪಿಂಗ್ ಮಾಡಿದೆ. ಹಾಗೇ ಮ್ಯಾಮ್ಗೆ ಒಂದು ವೀಡಿಯೋ ಮಾಡಿಕೊಡ್ತಿದ್ದೆ. ಹಾಗೆ ನಾನು ಕೂಡ ವೀಡಿಯೋ ಮಾಡಬೇಕಾಯ್ತು. ತುಂಬ ಜನ ನನಗೆ ಡೀಟೇಲ್ಸ್ನ ಕೊಡಿ ಮೆಹಂದಿ ಕ್ಲಾಸಿಂದು ಅಂದರು. ಸೊ ಹಂಗಾಗಿ ಅದ್ರದ್ದು ವೀಡಿಯೋ ಎಲ್ಲ ಕ್ಲಿಪ್ ಮೇಲೆ ವೀಡಿಯೋ ಶೂಟ್ ಮಾಡಿಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಒಂದು 9 ಗಂಟೆ ಆಗಿತ್ತು. ಇದಿಷ್ಟ ಆಗಿತ್ತು ಸರ್ಟಿಫಿಕೇಷನ್ ಡೇ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ ನಿಮಗೆ ಏನು ಮಾಡ್ತಾ ಇದ್ದೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟು ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.